ನಿಂತ್ಕೊಂತ ಹೇಳ್ತಾ ಇರೋದು ಕೇಳಿಸ್ತಾ ಇಲ್ವಾ? ನಿಂತ್ಕೋ. ಯಾಕ್ರಿ, ಏನಾಯ್ತು ನಿಮ್ಗೆ? ನನಗೇನು ಆಗಿಲ್ಲ. ಇವತ್ತಾಗೋದೆಲ್ಲ ನಿನಗೆ. ನಾನೇನ್ ಮಾಡ್ದೆ? ದೇವಸ್ಥಾನದಲ್ಲಿ ಏನ್ ಮಾಡ್ದೆ ನೀನು? ನಿಮ್ಮ ಅಕ್ಕನ ಮನೆಯವರಲ್ಲ ನಮಗೆ ಅವಮಾನ ಮಾಡ್ತಾ ಇದ್ರೆ ನೋಡ್ಕೊಂಡು ಸುಮ್ಮನಿರ್ತಾ ಇದೆಯಾ ಹೊರತು ಬೇರೆ ಏನಾದರೂ ಮಾತಾಡ್ತೀಯ ನೀನು? ಗಂಡಿನ ಮೇಲೆ ಪ್ರೀತಿ ನಿನ್ಗಿದ್ದಿದ್ರೆ ಇಷ್ಟೆಲ್ಲ ನಡೆಯಕ್ಕೆ ಬಿಡ್ತಾ ಇದ್ಯಾ? ಆ ನೀರಿನ ಕ್ಯಾನ್ ಹಾಕೋ ಹುಡುಗಿ ಮಂಜರಿ ಮೇಲೆ ಎಷ್ಟು ಸಲ ಕೈ ಮಾಡಿಲ್ಲ, ಅದ್ರ ಬಗ್ಗೆ ಏನಾದರೂ ಕ್ರಮ ತಗೊಂಡ್ಯಾ? ನಿನ್ನ ಮಗಳ ಮೇಲೆ ನಿನಗೆ ಪ್ರೀತಿ ಮಮಕಾರ ಅನ್ನೋದಿಲ್ವಾ? ಅವಳ ಮೇಲೆ ಮಮಕಾರನೂ ಇದೆ, ನಿಮ್ ಮೇಲ್ ಪ್ರೀತಿನೂ ಇದೆ. ಆದ್ರೆ ಶ್ರೀಮಂತ್ ಮದ್ವೆಗೆ ಅಡ್ಡಿ ಬಂದ್ರೆ ಅದ್ಯಾವುದು ಲೆಕ್ಕಕ್ಕೆ ಬರಲ್ಲ. ನೀವೆಲ್ಲ ಮದ್ವೆ ನಿಲ್ಸಕ್ ಬಂದು ಅಲ್ಲಿ ನಿಮ್ಗೆ ಅವಮಾನ ಆದ್ರೆ ಅದಕ್ಕೆ ನಾನ್ ಜವಾಬ್ದಾರಳಲ್ಲ. ಸ್ವಂತ ಅಣ್ಣನ್ ಮಗನ್ ಮೇಲೆ ನಿಮಗ್ ಪ್ರೀತಿ ಇಲ್ದೇ ಇರ್ಬೋದು, ಆದ್ರೆ ನನಗಿದೆ. ಶ್ರೀಮಂತು ನಾನ್ ಸಾಕಿದ ಮಗ. ಅವನ್ ಮದ್ವೆನ ನಾನೇ ಮುಂದೆ ನಿಂತು ಮಾಡೇ ಮಾಡ್ತೀನಿ. ಈಗ್ಲೂ ನಿಮಗ್ ಚಾಲೆಂಜ್ ಮಾಡ್ತೀನಿ, ನಿಮ್ ಕೈಲಾದ್ರೆ ಈ ಮದ್ವೆ ನಿಲ್ಸಿ. ಹೇಯ್, ನಿಲ್ಸ್ತೀನಿ. ಚಾಲೆಂಜಲ್ಲೂ ಗೆಲ್ತೀನಿ. ಸಾಧ್ಯನೇ ಇಲ್ಲ. ಬೇಕಿದ್ರೆ ಬಾಂಡ್ ಪೇಪರ್ ಮೇಲೆ ಬರ್ಕೊಡ್ತೀನಿ. ನಿಮ್ಮಿಂದ ಮಾತ್ರ ಅಲ್ಲ, ಯಾರಿಂದಾನೂ ಈ ಮದುವೆ ನಿಲ್ಸೋದಿಕ್ ಸಾಧ್ಯ ಇಲ್ಲ. ನೆನ್ಪಿಟ್ಕೊಳ್ಳಿ. ಹೇಯ್, ನಿಂತ್ಕೊಳ್ಳೆ. ಎಲ್ಲಿಗೋಗ್ತಾ ಇದೀಯಾ? ಇನ್ಮೇಲೆ ಈ ಮನೆಯಲ್ಲಿ ನಿನಗೆ ಜಾಗ ಇಲ್ಲ. ಹೋಗು, ಹೋಗು ಆಚೆ ಅಂದೆ. ಏನ್ ಹಾಗೆ ನಿಂತ್ಕೊಂಡು ನೋಡ್ತಾ ಇದ್ಯಾ? ಹೋಗು ಅಂತ ಹೇಳಿದೆ ತಾನೆ? ಹೇಯ್, ಏನೇ ನನ್ನ ಮುಂದೆನೆ ದುರಂಕಾರ ತೋರಿಸ್ತೀಯ? ನಾನು ನಿನ್ ಕೆನ್ನೆಗೆ ಹೊಡಿಯಕ್ಕಾಗಲ್ಲ ಅಂತನಾ? ಹೊಡಿಯಕ್ಕಾಗಲ್ಲ ಅಂತ ನಾನು ಹೇಳಿಲ್ವಲ್ಲ. ಹೊಡಿಬೋದು, ಆದ್ರೆ ಒಂದ್ ಮಾತ್ ಮಾತ್ರ ಜ್ಞಾಪಕ ಇಟ್ಕೊಳ್ಳಿ. ನೀವು ಹೊಡಿಯೋ ಒಂದೊಂದು ಏಟ್ನಲ್ಲೂ ನೀವು ಸೋಲ್ತಾ ಇದ್ದೀರಾ ಅನ್ನೋದು ಕನ್ಫರ್ಮ್ ಆಗತ್ತೆ. ನೀವು ಸೋತೆ ಅಂತ ಒಪ್ಕೊಳ್ಳಿ, ನಾನೇ ಕೆನ್ನೆಗೆ ಹೊಡಿಸ್ಕೊಳ್ಳೋಕೆ ಒಪ್ಕೋತೀನಿ. ಆಗತ್ತಾ? ನಾನು ಸೋತೆ ಅಂತ ಒಪ್ಕೋಬೇಕಾ? ಸಾಧ್ಯ ಇಲ್ಲ. ನಾನು ಗೆಲ್ತೀನಿ. ನೀವೆಷ್ಟೇ ಪೌರುಷ ತೋರಿಸಿದ್ರು ನಿಮ್ ಕಣ್ಣಲ್ಲಿ ಭಯ ಎದ್ದು ಕಾಣಿಸ್ತಾ ಇದೆ. ಆದ್ರೂ ಒಂದ್ ವಿಷಯ ನನಗೆ ಅರ್ಥ ಆಗ್ಲಿಲ್ಲ. ಸಪ್ತಮಿ ಶ್ರೀಮಂತು ಮದ್ವೆ ನಡೆದ್ರೆ ನಿಮ್ಗೇನ್ ಪ್ರಾಬ್ಲಮ್ಮು? ಯಾಕೆ ಅವ್ರ ಮದ್ವೆ ನಡಿಬಾರ್ದು? ಉತ್ತರ ಇದೆಯಾ? ಮಂಜರಿ ಮಾತ್ ಕೇಳ್ಕೊಂಡು ನಿಮ್ಮ ಮರ್ಯಾದೆನ ನೀವೇ ಹಾಳು ಮಾಡ್ಕೋತಾ ಇದ್ದೀರಾ. ದೊಡ್ಡೋರ್ ಸ್ಥಾನದಲ್ಲಿದ್ದು ದೊಡ್ಡತನ ತೋರಿಸಿ. ದೊಡ್ಡತನ ತೋರಿಸ್ಬೇಕಾ? ಈ ಮದ್ವೆನ ನಿಲ್ಸಿ ದೊಡ್ಡತನ ತೋರ್ಸೋಣ. ನಿನ್ ದಡ್ತನಕ್ಕೆ ನಾನೇನ್ ಹೇಳಲಿ ಮಂಜರಿ? ಜೀವನ ಪೂರ್ತಿ ಬರೀ ಸವಾಲ್ ಹಾಕೋದೇ ಆಗೋಯ್ತು. ಏನಾದ್ರೂ ಒಂದು ಜಾರಿಗೆ ತಂದಿದ್ಯಾ? ಬರೀ ಬಂಡಲ್ ಬಿಡ್ತಾ ಇದೆಯಾ ಅಷ್ಟೇ. ಈ ಸಲನಾದ್ರೂ ಹೇಳ್ದಂಗ್ ನಡ್ಕೋ. ಛೇ, ನಾಗರಾಜು, ಶ್ರೀಮಂತು ಮೊದಲೇ ಮನೆ ವಿಚಾರಕ್ಕೆ ಯೋಗರಾಜ್ ಮೇಲೆ ಕೋಪ ಮಾಡ್ಕೊಂಡಿದ್ದಾನೆ. ಅವನ್ ಪದೇ ಪದೇ ಬಂದು ಈ ರೀತಿ ಗಲಾಟೆ ಮಾಡ್ತಾ ಇದ್ರೆ ಶ್ರೀಮಂತ್ ಕೋಪ ಜಾಸ್ತಿ ಆಗಲ್ವೇನೋ? ಯಾಕೆ ಸಮಸ್ಯೆಯನ್ನ ಮೈ ಮೇಲೆ ಹೇಳ್ಕೋತಾ ಇದ್ದಾನೆ? ಆ ಭಯ ನಂಗೂ ಆಗ್ತಾ ಇದೆ ಅಮ್ಮ.
ಮದುವೆ ಮುಗಿಯೋಷ್ಟರಲ್ಲಿ ಇಬ್ರಿಗೂ ಸಂಧಾನ ಮಾಡೋಣ ಅಂತ ನಾನು ಅನ್ಕೊಂಡಿದ್ರೆ ಇಬ್ರು ಒಬ್ರನ್ನೊಬ್ರು ಸಂಹಾರ ಮಾಡೋ ಥರ ನಿಂತ್ಕೊಂಡ್ಬಿಟ್ಟಿದ್ದಾರೆ. ನೀನೇ ಹೀಗನ್ಬಿಟ್ರೆ ಹೇಗೋ? ಅಲ್ಲ, ಈ ಸಮಸ್ಯೆಗೆ ಪರಿಹಾರನೇ ಇಲ್ವಾ? ಯೋಗರಾಜ್ಗೆ ಬುದ್ಧಿ ಹೇಳೋರೇ ಇಲ್ವಾ? ಶುಭ ಕಾರ್ಯ ನಡೆಯೋ ಟೈಮಲ್ಲಿ ಏನೇ ಗಲಾಟೆ ಮಾಡಿದ್ರು ತೊಂದರೆ ಆಗೋದು ಮದುವೆಗೆ ಅಮ್ಮ. ಮದ್ವೆಗೆ ಯಾರಿಂದ ತೊಂದರೆ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದ್ರೆ ಅಣ್ಣನ್ ಜಿಪುಣತನದಿಂದ ಈ ಮದ್ವೆಗೆ ತೊಂದರೆ ಆಗೋದಂತೂ ಖಂಡಿತ. ಸಮರ್ಥ ಏನೋ ಹೇಳ್ತಾ ಇದೀಯಾ? ಹೌದಪ್ಪ, ಅಣ್ಣ ತಾನೆಷ್ಟು ಜಿಪುಣ ಅಂತ ಎಲ್ಲ ಕಡೆ ಪ್ರದರ್ಶನ ಮಾಡ್ಕೊ ಬರ್ತಿದ್ದಾನೆ. ದುಡ್ಡು ಜಾಸ್ತಿ ಆಯ್ತು, ಕಮ್ಮಿ ಮಾಡಿ ಅಂತ ಕಲ್ಯಾಣ ಮಂಟಪದವ್ರ ಹತ್ರ, ಕ್ಯಾಟ್ರಿಂಗ್ ಅವ್ರ ಹತ್ರ, ಎಲ್ಲರ ಹತ್ರನೂ ಜಗಳ ಮಾಡ್ಕೊಂಡು ನಿಂತಿದ್ದಾನೆ. ಈ ತರ ಅಣ್ಣ ನಡ್ಕೋತಾ ಇದ್ರೆ ಅವನ್ ಜಿಪುಣತನ ನೋಡಿ ಅದ್ಗೇನೆ ಅವ್ರ ಮದ್ವೆ ನಿಲ್ಸಿದ್ರು ನಿಲ್ಸ್ಬೋದು. ಏ ಸಮರ್ಥ, ಸಾಕು ನಿಲ್ಸೋ. ಯಾವಾಗ ನೋಡಿದ್ರು ಅಪಶಕನ ಮಾತಾಡ್ತೀಯ. ಅಪ್ಪ, ಸಮರ್ಥಣ್ಣ ಮೇಲೆ ಯಾಕೆ ಕೋಪ ಮಾಡ್ಕೋತಿದ್ದೀರಾ? ಶ್ರೀಮಂತಣ್ಣ ನಡ್ಕೊಳ್ಳೋದು ನೋಡಿದ್ರೆ ಸಮರ್ಥಣ್ಣ ಹೇಳೋದ್ರಲ್ಲಿ ಯಾವ ತಪ್ಪು ಇಲ್ಲ. ಇದೇನ್ ಜಾನ್ವಿ, ನೀನು ಅವನ ಥರನೇ ಮಾತಾಡ್ತಾ ಇದೀಯಾ? ಅಪ್ಪ, ನಾನು ಈ ತರ ಹೇಳ್ತಾ ಇದ್ದೀನಿ ಅಂತ ತಪ್ಪಾಗಿ ತಿಳ್ಕೋಬೇಡಿ. ಅಣ್ಣಂಗೆ ಜಿಪುಣ ಕುಮಾರ ಅಂತ ಎಲ್ರೂ ಅಡ್ಡ ಹೆಸರಿಟ್ಟು ಕರೀತಿದ್ದಾರೆ. ಅಣ್ಣ ನಡ್ಕೊಳ್ಳೋದು ನೋಡಿದ್ರೆ ಅದ್ ನಿಜ ಅಂತ ಪ್ರೂವ್ ಆಗುತ್ತೇನೋ ಅನ್ಸ್ತಿದೆ. ಫಸ್ಟ್ ಅದನ್ನ ಸರಿ ಮಾಡೋದ್ ನೋಡಿ ಅಪ್ಪ. ಜಾನ್ವಿ, ಏನಂದೆ? ಎಲ್ರು ನನ್ನ ಜಿಪ್ನ ಕುಮಾರ್ ಅಂತಾರ? ಇಲ್ಲ ಅಣ್ಣ, ಹಾಗಲ್ಲ ಅಣ್ಣ. ಹತ್ರ ಬರ್ಬೇಡ, ಅಲ್ಲೇ ಇರು. ಇದಕ್ಕೂ ಮುಂಚೆ ನಾನು ಏನಂತ ಕರಿತಿದ್ದೆ ನೆನ್ಪು ಮಾಡ್ಕೋ. ನೀನು ಹೇಳಿರೋ ಮಾತು ನನ್ನ ಕಿವಿನಲ್ಲಿ ಇನ್ನೂ ಗುಯ್ ಗುಡ್ತಾ ಇದೆ. ಅಣ್ಣ, ನಿನ್ ಬಗ್ಗೆ ಮಾತಾಡಿದ್ದು ಜಾನ್ವಿ ಅಲ್ಲ ಅಣ್ಣ, ನಾನು. ನೀನ್ ಹಿಂದೂ ಮುಂದೆ ನೋಡ್ದೆ ಅವಳ ಮೇಲೆ ಸುಮ್ನೆ ಕೋಪ ಮಾಡ್ಕೋಬೇಡ. ಮಧ್ಯದಲ್ಲಿ ನಿಂದೇನೋ ಮೆಕ್ಯಾನಿಕ್ಕು. ನಿನ್ನ ಮುದ್ದಿನ ತಂಗಿ ಬಗ್ಗೆ ಮಾತಾಡಿದ್ಕೆ ಓಹೋ ಕೋಪ ಬಂದ್ಬಿಡ್ತಾ? ಅವಳನ್ನ ಕಾಪಾಡೋದಕ್ಕೆ ಮಧ್ಯ ಬರ್ತಿದ್ಯಾ? ಸುಮ್ಮನೆ ನಿಂತ್ಕೊಂಡ್ರೆ ಸರಿ, ಇಲ್ಲಾಂದ್ರೆ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಆಫೀಸಲ್ಲಿ ಕೆಲಸ ಮಾಡೋರು ಬಿದ್ದಿಲ್ ಹೋಗೋರಿಲ್ಲ ನನ್ನ ಜಿಪ್ನ ಅಂದಾಗ ಆಗ್ಲೂ ನನಗಷ್ಟು ಬೇಜಾರಾಗಿರ್ಲಿಲ್ಲ.